ನಮಸ್ಕಾರ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರ್. ನನ್ನ ಪ್ರೀತಿಯ ಕುಚುಗುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಏನಪ್ಪ ವಿಷಯ ಅಂತ ಅಂದರೆ, ಸಾಚಾ ಟೂರ್ನಿಮೆಂಟ್ ಮಾಡ್ತೀನಿ ಅಂತ ಹೇಳಿದೆ 8 ಜನಕ್ಕೆ. ಅದರಲ್ಲಿ 5 ಜನಕ್ಕೆ ಪ್ರೈಸ್ ಕೊಡ್ತೀನಿ. ಸಾಚಾ ಟೂರ್ನಿಮೆಂಟ್ 2026 ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಅದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಎಸ್ ಎ ದೌಡಿಲಿ ಸಾಚಾ ಟೂರ್ನಿಮೆಂಟ್ ಏನು ಮಾಡ್ತೀನಿ ಅಂತ ಹೇಳಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಮಾಡ್ತಾಯಿಲ್ಲ. ಆಲ್ರೆಡಿ ಬಾಕ್ಸ್ಗಳು ಗೂಡ್ ಮಾಡಿಕ್ಕಿದೆ ಸಾಚಾ ಟೂರ್ನಮೆಂಟ್ ಮಾಡಬೇಕು ಅಂತ. ನನ್ನ ಅಣ್ಣಂದಿರು ಕೆಲವರು ಫೋನ್ ಮಾಡಿ, ಬೇಡ ಸರ್, ನೀವು ಅಕ್ಕಿ ಸಾಕಬೇಕು, ಅಕ್ಕಿ ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋರು, ಈ ಸಾಚಾ ಟೂರ್ನಮೆಂಟ್ ಬೇಡ, ಮಾಡಂಗಿದ್ರೆ ಟೂರ್ನಮೆಂಟ್ ಥರ ಮಾಡಿ ನಡೆಸಿ. ಈ ಸಾಚಾ ಟೂರ್ನಮೆಂಟ್ ಏನು 8 ಜನಕ್ಕೆ ಮಾಡ್ತಾಯಿದ್ದೀರಾ ಅದು ಕ್ಯಾನ್ಸಲ್ ಮಾಡಿ. ಯಾಕೆ ಅಂತ ಅಂದರೆ ನೀವೇನು ಉದ್ದೇಶಕ್ಕೆ ಮಾಡ್ತಾಯಿದ್ದೀರಾ ಅಂತ ನನಗೆ ಗೊತ್ತು. ನಾನು ಅದನ್ನು ಕ್ಲಿಯರಿಟಿ ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ರಿ. ನೋಡಿ, ಎಸ್ ಎ ದೌಡಿ ಯಾವತ್ತೂ ಏನು ಹೇಳ್ತದೆ ಅದನ್ನೇ ಮಾಡೋದು. ಇದನ್ನು ಯಾಕೆ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನೋಡಿ, ದೊಡ್ಡವರು ಅಂತ ಇರ್ತಾರಲ್ಲ, ಅವ್ರಿಗೂ ಒಂದು ಬೆಲೆ ಕೊಡಲೇಬೇಕು. ನನ್ನ ಪ್ರೀತಿಯ ಕುಚುಕುಗಳು ಹೇಳಿದಾಗ ಬೇರೆಯವ್ರು ಹೇಳಿದರೆ ಇರಲಿ, ಈ ನಮ್ಮ ಕುಚುಕುಗಳು ನನ್ನ ಪ್ರೀತಿ ಅಣ್ಣಂದಿರು ಹೇಳಿದಾಗ ನಾನು ಸ್ವಲ್ಪ ಕೇಳಲೇಬೇಕಾಗುತ್ತೆ. ಅದಕ್ಕೆ ಎಸ್ ಎ ದೌಡಿ ಏನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಆಮೇಲೆ ಏನು ಈಗ 8 ಜನಕ್ಕೆ ಹೇಳಿದ್ರಲ್ಲ, ಏನು ನಿಮ್ಮ ಕಡೆಯಿಂದ ಕೊಡ್ತೀರಾ ಈಗ ಅನ್ನೋಕ್ಕೆ ಕ್ಲಿಯರಿಟಿ ಕೊಡ್ತಾಯಿದ್ದೀನಿ. ಏನಿಲ್ಲ, ಇವಾಗ ನೋಡಿ, ಕ್ಯಾನ್ಸಲ್ ಮಾಡಿದ್ದೀನಿ ಸಾಚಾ ಟೂರ್ನಿಮೆಂಟು. ಏನು ಉದ್ದೇಶಕ್ಕೆ ಅಂತ ಅಂದರೆ, ಈಗ 2025ರಲ್ಲಿ 10 ಅವರು 12 ಅವರು 13 ಅವರು ಬೇಜನ್ ಜನ ಅಕ್ಕಿ ಆಡಿಸಿದ್ರು. ಆಡಿಸಿದಾಗ ಸುಮಾರು ಜನ ನನ್ನ ಹತ್ರ ಬಂದು ಕೇಳಿ, ಅಣ್ಣ ಸಾಚವಾಗಿ ಆಡ್ತಾ ಇಲ್ಲ ಮೆಡಿಷನ್ ಹಾಕಿಬಿಟ್ಟಿದ್ದಾರಾ, ನಮ್ಗೆ ಗೊತ್ತಾಗ್ತಾ ಇಲ್ಲ, ಈ ಥರ ಚರ್ಚೆ ನಡೀತು. ಅದಕ್ಕೆ ಚೆಕ್ ಮಾಡಿಬಿಡೋಣ, ನನಗೇನು ಗೊತ್ತು ಬೇರೆಯವ್ರ ದೌಡಿ ಹೆಂಗೆ ಬಿಟ್ಟವ್ರೆ ಅಂತ. ಅದಕ್ಕೆ ಚೆಕ್ ಮಾಡಿಬಿಡೋಣ ಅಂದ್ಬಿಟ್ಟು ಸಾಚಾ ಟೂರ್ನಿಮೆಂಟು ಅಂತ ಮಾಡಿ ಅಕ್ಕಿಗಳನ್ನ ಚಾನ್ಸ್ ಕೊಡೋಣ, ಅದು ರಿಯಾಲಿಟಿ ತೋರ್ಸೋಣ ಅಂತ ನಾನು ಸಾಚಾ ಟೂರ್ನಿಮೆಂಟು ಅಂತ ಮಾಡಿ 8 ಜನಕ್ಕೆ ಆಹ್ವಾನ ಕೊಟ್ಟು ಅದರಲ್ಲಿ 5 ಜನಕ್ಕೆ ಪ್ರೈಸ್ ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಅದು ಏನಾಗಿದೆ ಈಗ ಅಂತಂದರೆ, ನಮ್ಮ ಅಣ್ಣದಿರೆಲ್ಲ ಇಷ್ಟಕ್ಕೆ ಚರ್ಚೆ ವೀಡಿಯೋ ಬಿಡಬೇಕಾಯ್ತು. ಅದೇ ಚರ್ಚೆ ನಡೀತಾನೆ ಇತ್ತು. ಅದನ್ನು ನಾನು ಯೋಚನೆ ಮಾಡಿ, ಒಳ್ಳೆಯದೇ ಪಾಪ, ಅವರು ದೊಡ್ಡವರು ಹೇಳ್ತಾರೆ, ಕೇಳಲೇಬೇಕು ಅಂದ್ಬಿಟ್ಟು. ಏನು ಉದ್ದೇಶ ಅಂದರೆ, ಈಗ ನೋಡಿ 8 ಜನ ನಾನು ಆಯ್ಕೆ ಮಾಡಿದ್ದೀನಿ. ಅಕ್ಕಿ ಇವಾಗ ಬಿಡ್ತಾರೆ, ಆಡ್ತಾರೆ. ಅಕಸ್ಮಾತ್ 10 ಅವರ್ ರೀಚ್ ಮಾಡಲಿಲ್ಲ, ಒಂದು 7 ಅವರ 8 ಅವರ 9 ಅವರ ಇಲ್ಲ 6 ಅವರ ಹಿಂಗೆ ಕುತ್ಕೊಂಬಿಟ್ಟು ಎಲ್ಲ ಅಕ್ಕಿ ಅನ್ಎಕ್ಸ್ಪೆಕ್ಟೆಡ್ ಕುತ್ಕೊಂಬಿಡ್ತು ಅಂದಾಗ ಅವಾಗ ಬೇರೆ ಥರ ಅರ್ಥ ಬರುತ್ತೆ. ಆಡಿದ್ರೆ ಪರವಾಗಿಲ್ಲ, ಆಡಲಿಲ್ಲ ಅಂದಾಗ ನೀವು ಏನು ಉದ್ದೇಶಕ್ಕೆ ಮಾಡ್ತಾಯಿದ್ದೀರಾ ಮತ್ತು ಯಾರೆಲ್ಲ ಚರ್ಚೆ ಮಾಡಿದ್ರು ಅದು ನಿಜ ಅಂತ ಅನ್ನಂಗೆ ಮಾಡಿಕೊಡ್ತೀರ ನೀವು. ಅದು ಬೇಡ ಅಣ್ಣ. ಸಾಚಾ ಟೂರ್ನಮೆಂಟು ಅಂತ ಮಾಡಿದ್ರೆ ಮಾಮೂಲಿ ಟೂರ್ನಮೆಂಟ್ ಥರ 20 ಜನ ಆಯ್ಕೆ ಮಾಡ್ಕೊಂಡು ಏನೈತೆ ಎಂಟ್ರಿ ಆ ಥರ ಮಾಡಿ, ಈ ಥರ ಬೇಡ ಅಣ್ಣ ಅಂತ ಹೇಳಿದ್ರು. ಅದಕ್ಕೆ ನಾನು ತೋರಿಸ್ಬೇಕು ರಿಯಾಲಿಟಿ ಅಂತಲೇ ನಾನು ಎಸ್ ಎ ದೌಡಿಗೆ ಸಾಚಾ ಟೂರ್ನಮೆಂಟು ಮಾಡೋಕ್ಕೆ ರೆಡಿ ಇದ್ದಿದ್ದು. ಅದಕ್ಕೋಸ್ಕರ ಇಲ್ಲಿ ದೊಡ್ಡವರು ಮತ್ತು ನನ್ನ ಪ್ರೀತಿಯ ಕುಚುಕುಗಳು ಹೇಳ್ದಾಗ ಚರ್ಚೆ ಮಾಡಿ, ಅದಕ್ಕೆ ಅವ್ರು ಹೇಳೋದು ಕರೆಕ್ಟು. ಈಗ ನಾನು ಅಕಸ್ಮಾತ್ ಕೊಟ್ಟಾಗ ಚಾನ್ಸ್ ಅಕ್ಕಿ ಆಡಲಿಲ್ಲ ಅಂದರೆ ಆಡೋದು, ಈಗ ಏನು 8 ಜನ ಬಂದಿರೋ ಶಬಾಷು, ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ದೌಡಿ ಎಲ್ಲ ನಾನು ಬಿಡ್ತೀನಿ ಅಣ್ಣ ಅಂತ ಬಂದಿದ್ದೀರ, ಗುಡ್ಡು. ಆದರೆ ನಮ್ಮ ಅಣ್ಣಂದಿರು ನಮಗೆ ಚರ್ಚೆ ಮಾಡಿದ್ರಿಂದ ಅಕಸ್ಮಾತ್ ಏನಾರು ಆಡಲಿಲ್ಲ ಅಂದಾಗ ಆ ದೌಡಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಆ ದೌಡಿಲಿ ಆಡಿರ್ತಾವೆ ಆಲ್ರೆಡಿ. ಆಮೇಲೆ ಇವ್ರು ಹಾಕಿ ಬಿಡ್ತಿದ್ರೇನೋ ಆ ಥರ ಎಲ್ಲ ಕೆಟ್ಟ ಹೆಸರು ಬರೋ ಚಾನ್ಸಸ್ ಇದೆ ಅಣ್ಣ. ಅವಾಗ ಎಸ್ ಎ ದೌಡಿಯಿಂದ ಈ ರಿಮಾರ್ಕ್ ಬರೋದು ಬೇಡ, ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದರಿಂದ ನಾನು ಇಲ್ಲಿ ಆ ಉದ್ದೇಶಕ್ಕೋಸ್ಕರ ನೋಡಿ, ಏನು 8 ಜನ ಆಯ್ಕೆ ಆಡಿದರೆ ಆ 8 ಜನಕ್ಕೆ ಲಾಟ್ರಿ ಮಾಡ್ತೀನಿ. 5 ಲಾಟ್ರಿ ಎತ್ತುತ್ತೀನಿ. 5 ಲಾಟ್ರಿ ಎತ್ತಿ 5 ಲಾಟ್ರಿಲಿ ಯಾರು ವಿನ್ನರ್ಸ್ ಆಗ್ತಾರೆ ಅವ್ರಿಗೆ ನನ್ನ ಕಡೆಯಿಂದ 3,000 ರೂಪಾಯಿದಾಗಲಿ 3,500 ರೂಪಾಯಿದಾಗಲಿ 5 ಜನಕ್ಕೆ ಟೂರ್ನಮೆಂಟ್ ಕಟ್ಕೊಡ್ತಾಯಿದ್ದೀನಿ ಎಸ್ ಎ ದೌಡಿ ಕಡೆಯಿಂದ. ಯಾಕೆ ಅಂತ ಅಂದರೆ, ಹಿಂದಕ್ಕೆ ಹೋಗಬಾರ್ದು, ನಾನು ಮುಂದೆ ಬಂದರೆ ಮುಂದೆನೇ. ಇದು ಕ್ಯಾನ್ಸಲ್ ನೋಡಿ, ಆಡಿ ಗೂಡು ಮಾಡಿಸ್ಬಿಟ್ಟಿದ್ದೆ, ಡಬಲ್ ಗೂಡು ಸಾಚಾ ಟೂರ್ನಮೆಂಟ್ಗೆ ರೆಡಿ ಇದ್ದೆ. ಅಂದರೆ ಗೊತ್ತಲ್ಲ, ಅಕ್ಕಿ ಶಾಕಲ್ಲಿ ದೊಡ್ಡವ್ರ ಮಾತು ಕೇಳಬೇಕು, ನನ್ನ ಅಣ್ಣಂದಿರ ಮಾತು ಕೇಳಬೇಕು. ಕುಚುಕುಗಳು ಹೇಳಿದಾಗ ನಾನೇ ದೊಡ್ಡವನಂತ ಹೋಗಬಾರ್ದು. ಅದರಿಂದ ತಿತ್ಕೊಂಡು ಅವ್ರಿಗೂ ಕೆಟ್ಟ ಹೆಸರು ಬರಬಾರ್ದು, ನನಗೂ ರಿಮಾರ್ಕ್ ಬರಬಾರ್ದು ಅಂದ್ಬಿಟ್ಟು ಟೂರ್ನಮೆಂಟ್ ಥರನೇ ಏನು ನಡೆಸ್ತಾವ್ರು ನಮ್ಮ ಅಣ್ಣಂದಿರು ನಡೆಸಲಿ. ನಾನಂತೂ ಟೂರ್ನಮೆಂಟು ನಡೆಸೋಕ್ಕಾಗೋದಿಲ್ಲ, ಮೊದಲು ನಡೆಸ್ತಿದ್ದೆ.
ಈಗ ನಡ್ಸೋಕ್ಕಂತೂ ಆಗಲ್ಲ, ರೆಫ್ರಿಗಳೆಲ್ಲ ಕರೆಕ್ಟಾಗಿ ಸಿಗೋದಿಲ್ಲ. ಅದರಿಂದ ನಾನು ಸಾಚಾ ಟೂರ್ನಿಮೆಂಟ್ ಮಾಡಿ 8 ಜನಕ್ಕೆ ಆಹ್ವಾನ ಕೊಟ್ಟು ಅದನ್ನ ಜನಕ್ಕೆ ತೋರ್ಸೋಣ ಅಂತ ಮಾಡಿದೆ. ಅದರಿಂದ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು 5 ಜನಕ್ಕೆ ಟೂರ್ನಿಮೆಂಟು ನನ್ನ ದುಡ್ಡಿಂದ ಕಟ್ಕೊಡ್ತಾಯಿದ್ದೀನಿ. ಅಕ್ಕಿ ಬಿಡಿ, ಆಡಿಸಿ, ಒಳ್ಳೇದಾಗಲಿ. ನಾನು ಹೇಳೋದಷ್ಟೇ. ಯಾಕೆಂದರೆ ತಪ್ಪಾಗಿ ಅರ್ಥ ತಿಳ್ಕೊಬೇಡ್ರಿ, ಮಾತಾಡೋದ್ರ ಬೇಜಾರು ಚರ್ಚೆ ಇದೆ. ಇಷ್ಟು ಹೇಳಿದ್ದೀನಿ, ಅರ್ಥ ಮಾಡ್ಕೊಂಡು ಅಕ್ಕಿ ಬಿಡಿ, ಒಳ್ಳೆ ರೀತಿ ಶೋಕಿ ಮಾಡೋಣ, ಶೋಕಿ ಬೆಳೆಸೋಣ. ಸುಮಾರು ವಾದಗಳು ನಡೆದ, ಸುಮಾರು ಚರ್ಚೆಗಳು ನಡೆದ. ಚರ್ಚೆ ತಗೊಂಡ್ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಈ ನಿರ್ಧಾರಕ್ಕೆ ಬಂದು ಸಾಚಾ ಟೂರ್ನಿಮೆಂಟ್ನ ಕ್ಯಾನ್ಸಲ್ ಮಾಡಿ ಏನು 8 ಜನ ಈಗ ಆಯ್ಕೆ ಆಗಿದ್ರು ಅವ್ರಿಗೆ ಲಾಟ್ರಿ ಮುಖಾಂತರ ಎತ್ತಿ 5 ಜನಕ್ಕೆ ನನ್ನ ಸ್ವಂತ ದುಡ್ಡಲ್ಲಿ 3,000 ರೂಪಾಯಿದಾಗಿರ್ಬೋದು, 3,500 ರೂಪಾಯಿದಾಗಿರ್ಬೋದು ಅವ್ರಿಗೆ ಟೂರ್ನಮೆಂಟ್ ಕಟ್ಕೊಡೋ ಅಂಥದ್ದು ಮಾಡ್ತೀನಿ ನಾನು. ಯಾಕೆ ಅಂತ ಅಂದರೆ ಒಳ್ಳೇದಾಗಬೇಕು ಅಷ್ಟೇ. ಶೋಕಿ ಬೆಳೆಸ್ಬೇಕು, ಉಳಿಸ್ಬೇಕು ಅಂತ ಹೇಳ್ತಾ, ಎಸ್.ಎ. ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರ್. ಯಾವತ್ತೂ ಎಲ್ಲರಿಗೂ ಒಳ್ಳೇದಾಗಲಿ. ಯಾರೆಲ್ಲ ನೀವು 8 ಜನ ನನಗೆ ಫೋನ್ ಮಾಡಿದ್ರು ಅವ್ರಿಗೆ ಮಾಡ್ತೀನಿ. ಮತ್ತು ಈ ವಿಡಿಯೋ ನೋಡಿ ನೀವು ಮಾಡಿ, ನೀವು ಯಾವ ಟೂರ್ನಮೆಂಟ್ ಹೇಳ್ತೀರೋ ನಿಮ್ಮ ಹತ್ರ ಇರೋಂಥದ್ದು ಒಂದು 3,000 3,500 ರೂಪಾಯಿದು ನಾನು ಕಟ್ಕೊಡೋ ಅಂಥದ್ದು ಮಾಡ್ತೀನಿ ಈ ವರ್ಷ 2025. ಎಲ್ಲರೂ ಅಕ್ಕಿ ಬಿಡಿ, ಸಕ್ಸಸ್ ಮಾಡಿ, ಒಳ್ಳೇದಾಗಲಿ ಎಲ್ಲ ದೌಡಿಗೂ ಅಂತ ಹೇಳ್ತಾ, ಎಸ್.ಎ. ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರ್. ಎಲ್ಲರೂ ಬೆಂಬಲಿಸಿ ಸಪೋರ್ಟ್ ಮಾಡಿ. ಎಸ್.ಎ. ದೌಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ.